ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 28ರ ಮಾರ್ಕೆಟ್ ಅಪ್ಡೇಟ್ ನ ನೋಡೋದಾದ್ರೆ ಮಾರ್ಕೆಟ್ ನ ನೆಗೆಟಿವ್ ಸೈಡ್ ಇವತ್ತು ಕೂಡ ಕಂಟಿನ್ಯೂ ಆಗೋದು ಕಾಣಿಸ್ತು. ನಿಫ್ಟಿನಲ್ಲಿ 13 ಪಾಯಿಂಟ್ಗಳಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಬೆಳಗಿನ ಸೆಷನ್ ಅಲ್ಲಿ 19,600ರ ಕೆಳಗಡೆ ಟ್ರೇಡ್ ಆಗ್ತಿತ್ತು. ಬಟ್ 19,600ರ ಸಪೋರ್ಟ್ ಅನ್ನ ತಗೊಂಡು ಮತ್ತೆ ಒಂದು ಬೌನ್ಸ್ ಬ್ಯಾಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೇನೆ ಸೆನ್ಸೆಕ್ಸ್ ಕೂಡ 106 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 211 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಫೆಡ್ ಇಂಟ್ರೆಸ್ಟ್ ರೇಟ್ ಅನ್ನು ಹೈಕ್ ಮಾಡಿದ್ಮೇಲೆ ಇಂಗ್ಲೆಂಡ್ ನ ಸೆಂಟ್ರಲ್ ಬ್ಯಾಂಕ್ ಕೂಡ ಇಂಟ್ರೆಸ್ಟ್ ರೇಟ್ ಅನ್ನು ಹೈಕ್ ಮಾಡಿದ್ದಾರೆ. 25 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಹೈಕ್ ಇಂಗ್ಲೆಂಡ್ ನ ಸೆಂಟ್ರಲ್ ಬ್ಯಾಂಕ್ ನ ಕಡೆಯಿಂದ ಆಗಿರೋದು ಕಾಣಿಸ್ತು. ಹಾಗೆಯೇ ನಿಫ್ಟಿಯ ಟಾಪ್ ಗೀನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ NTPC ಪವರ್ ಗ್ರಿಡ್ ಇವತ್ತು ಟಾಪ್ ಗೀನರ್ ಆಗಿತ್ತು. PSU ಸೆಕ್ಟರ್ನ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. NTPCಯಲ್ಲಿ 4% ನ ಗೇನ್ ನೋಡೋದಕ್ಕೆ ಸಿಕ್ಕಿದ್ರೆ ಪವರ್ ಗ್ರಿಡ್ 3% ನಷ್ಟು ಗೇನ್ ಆಗಿದೆ. ಅಪೋಲೋ ಹಾಸ್ಪಿಟಲ್ಸ್ ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. 2.5% ನ ಗೇನ್ ಅಪೋಲೋ ಹಾಸ್ಪಿಟಲ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಅದಾನಿ ಎಂಟರ್ಪ್ರೈಸಸ್ ಕೂಡ 1.5% ನಷ್ಟು ಗೇನ್ ಆಗಿದೆ. M&M ನಿನ್ನೆ 6%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿತ್ತು. ಸೊ ಇವತ್ತು ಸ್ವಲ್ಪ ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕಾಣಿಸ್ತದೆ. 1.5% ನ ಗೇನ್ ನೊಂದಿಗೆ M&M ಕ್ಲೋಸ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ನಿನ್ನೆ ರಿಸಲ್ಟ್ ಡಿಕ್ಲೇರ್ ಮಾಡಿದಂತಹ ಬಜಾಜ್ ಫಿನ್ಸರ್ವ್ ನೋಡೋದಕ್ಕೆ ಸಿಕ್ಕಿದ್ದು. ಆಲ್ಮೋಸ್ಟ್ 2% ನ ಕರೆಕ್ಷನ್ ಬಜಾಜ್ ಫಿನ್ಸರ್ವ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ರಿಸಲ್ಟ್ ಬಜಾಜ್ ಫಿನ್ಸರ್ವ್ ನ ಕಡೆಯಿಂದ ಬಂದಿತ್ತು. ಬಟ್ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿರುವಂತಹ ಚಾನ್ಸಸ್ ಇರುತ್ತೆ. HDFC ಬ್ಯಾಂಕ್ ಕೂಡ ಇವತ್ತು 1.8% ನಷ್ಟು ಕರೆಕ್ಟ್ ಆಗಿದೆ. ಹಾಗೆ BPCL ನಲ್ಲೂ ಕೂಡ ರಿಸಲ್ಟ್ ನ ಎಫೆಕ್ಟ್ ನೋಡೋದಕ್ಕೆ ಸಿಕ್ಕಿದ್ದು. 1.5% ನಷ್ಟು BPCL ಕರೆಕ್ಟ್ ಆಗಿದೆ. ಟಾಟಾ ಮೋಟಾರ್ಸ್ ನಲ್ಲಿ ಎಕ್ಸ್ ಡಿವಿಡೆಂಡ್ ಡೇಟ್ ಇತ್ತು, ಅದರಿಂದ ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. 1.3% ಡೌನ್ ಸೈಡ್ ನೊಂದಿಗೆ ಟಾಟಾ ಮೋಟಾರ್ಸ್ ಕ್ಲೋಸ್ ಆಯಿತು. ಹಾಗೆ IT ಸೆಕ್ಟರ್ ಸ್ವಲ್ಪ ವೀಕ್ ಇತ್ತು ಇವತ್ತು. HCL ಟೆಕ್ ನಲ್ಲಿ 1%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಇವತ್ತು ಕೂಡ ನೆಟ್ ಬೈಯರ್ಸ್ ಆಗಿದ್ರು. 1,634 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ಬಟ್ FIIs ಸೆಲ್ಲಿಂಗ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ನಿನ್ನೆ ಕೂಡ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ 1,000 ಕೋಟಿಗೂ ಹೆಚ್ಚಿನ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸ್ ನಲ್ಲಿ ಇವತ್ತು 7% ನಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬೋರ್ಡ್ ಮೀಟಿಂಗ್ ನಲ್ಲಿ 35,000 ಕೋಟಿಯಷ್ಟು ಫಂಡ್ ರೈಸಿಂಗ್ ಗೆ ಅಪ್ರೂವಲ್ ಸಿಕ್ಕಿದೆ. ಫಂಡ್ ರೈಸಿಂಗ್ ಅನ್ನ NCD ಅಥವಾ ಬಾಂಡ್ ಗಳನ್ನ ಇಶ್ಯೂ ಮಾಡುವ ಮೂಲಕ ಮಾಡುವಂತ ಚಾನ್ಸಸ್ ಇದೆ. ಬಟ್ 35,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಇಂಡಿಯಾ ಬುಲ್ಸ್ ಹೌಸಿಂಗ್ ನಲ್ಲಿ ಯಾರು ಮಾಡ್ತಾರೆ, ಅದು ಕೂಡ ಕ್ವೆಶನೇಬಲ್ ಆಗಿರುತ್ತೆ. ರೀಸೆಂಟ್ ಆಗಿ ಸೊಸೈಟಿ ಜನರಲ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ 0.6% ನಷ್ಟು ಸ್ಟೇಕ್ ಅನ್ನ ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸ್ ಅಲ್ಲಿ ಬೈ ಮಾಡ್ಕೊಂಡಿದ್ದಾರೆ. ಸೊ ಅದರ ಬೆನ್ನಲ್ಲೇ ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸ್ 35,000 ಕೋಟಿಯಷ್ಟು ಫಂಡ್ ರೈಸಿಂಗ್ ನ ಪ್ಲಾನ್ಸ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸೊ 128ರ ಪ್ರೈಸ್ ನಲ್ಲಿ ಸೊಸೈಟಿ ಜನರಲ್ ಬೈಯಿಂಗ್ ಅನ್ನ ಮಾಡಿರುವಂತ ಚಾನ್ಸಸ್ ಇದೆ. ಈಗ ಇಂಡಿಯಾ ಬುಲ್ಸ್ 136ರ ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಈ ಒಂದು ನ್ಯೂಸ್ ನಿಂದ ಇಂಡಿಯಾ ಬುಲ್ಸ್ ನಲ್ಲಿ ಎಂಟ್ರಿನ ತಗೋಬಹುದಾ ಅಂದ್ರೆ ಸೊ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. 1,300-1,400 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತಹ ಇಂಡಿಯಾ ಬುಲ್ಸ್ ಈಗ 130-140ರ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ತುಂಬಾನೇ ಫಂಡಮೆಂಟಲಿ ವೀಕ್ ಆಗಿರುವಂತಹ ಕಂಪನಿ ಆಗಿರುತ್ತೆ. ಸೊ ರಿಸ್ಕಿ ಇನ್ವೆಸ್ಟ್ಮೆಂಟ್ ಬೆಟ್ ಆಗೋದ್ರಿಂದ ಈ ರೀತಿಯ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡೋದು ಒಳ್ಳೆ ಒಂದು ಡಿಸಿಷನ್ ಆಗುತ್ತೆ. ಫಿನಾನ್ಸ್ ಸೆಕ್ಟರ್ ನಲ್ಲಿ ಬಹಳಷ್ಟು ಕಂಪನಿಗಳು ಲಿಸ್ಟ್ ಆಗಿದಾವೆ. ಸೊ ಆ ಸ್ಟಾಕ್ ಗಳನ್ನ ಕನ್ಸಿಡರ್ ಮಾಡಬಹುದು. ಎಕ್ಸಾಂಪಲ್ಗೆ ಬಜಾಜ್ ಫಿನಾನ್ಸ್, ಮಹೀಂದ್ರಾ ಅಂಡ್ ಮಹೀಂದ್ರಾ ಫಿನಾನ್ಸ್, L&T ಫಿನಾನ್ಸ್, ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಕೂಡ ಲಿಸ್ಟ್ ಆಗುತ್ತೆ. ಆ ಕಂಪನಿಯನ್ನು ಕೂಡ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಟ್ರೈಡೆಂಟ್ ನಲ್ಲಿ ಇವತ್ತು 3% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಕಂಪನಿ ನಿನ್ನೆ ತಮ್ಮ ಕ್ವಾರ್ಟರ್ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ ನಲ್ಲಿ ತುಂಬಾನೇ ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ 27% ನಷ್ಟು ಡ್ರಾಪ್ ಆಗಿತ್ತು. ಸೊ ಇವರ ಮೇಜರ್ ಬಿಸ್ನೆಸ್ ಏನಿದೆ ಟೆಕ್ಸ್ಟೈಲ್ ಬಿಸ್ನೆಸ್ ಆಗಿರುತ್ತೆ. ಟೆಕ್ಸ್ಟೈಲ್ ಬಿಸ್ನೆಸ್ ನಿಂದ 82% ನಷ್ಟು ರೆವಿನ್ಯೂನ ಇವರು ಜನರೇಟ್ ಮಾಡ್ತಾರೆ. ಸೊ ಯಾರನ್ನ ಕೊರತೆ ಇದ್ದಿದ್ರಿಂದ ಇವರು ಈ ಒಂದು ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ ಫಾಲ್ ಆಗಿದೆ ಅಂತ ತಿಳಿಸಿದ್ದಾರೆ. ಹಾಗೆ 2020-21ರ ಟೈಮ್ ನಲ್ಲಿ ಒಳ್ಳೆ ಒಂದು ರೆವಿನ್ಯೂ ಮತ್ತೆ ಪ್ರಾಫಿಟ್ಸ್ ಅನ್ನು ಇವರು ಜನರೇಟ್ ಮಾಡ್ತಿದ್ರು. ಯಾಕೆಂದ್ರೆ PPE ಕಿಟ್ ಗಳ ಮ್ಯಾನುಫ್ಯಾಕ್ಚರರ್ಸ್ ಆಗಿದ್ರು. ಅದರಿಂದ ಹೆಚ್ಚಿನ ಒಂದು ಆರ್ಡರ್ಸ್ ಗಳು ಕೂಡ ಟ್ರೈಡೆಂಟ್ ಗೆ ಬರ್ತಿತ್ತು. ಹಾಗೆ ತುಂಬಾನೇ ಆರ್ಡರ್ಸ್ ಗಳು ಆ ಒಂದು ಟೈಮ್ ನಲ್ಲಿ ಇದ್ದಿದ್ರಿಂದ ಪ್ರಾಫಿಟ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ಆರ್ಡರ್ಸ್ ಸ್ವಲ್ಪ ಕಡಿಮೆ ಆಗ್ತಿದೆ, ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಿರೋದ್ರಿಂದ ಪ್ರಾಫಿಟ್ ನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಫಂಡಮೆಂಟಲ್ಸ್ ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಆರ್ಡರ್ಸ್ ಇನ್ಕ್ರೀಸ್ ಆದ್ರೆ ಮತ್ತೆ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಟ್ರೈಡೆಂಟ್ ಏನಿದೆ ಕಳೆದ 1 ವರ್ಷದಿಂದ 30-40ರ ಪ್ರೈಸ್ ನ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಯಾವುದೇ ಒಂದು ಸ್ಟಾಕ್ ಆಗಿರ್ಬೋದು, ನ್ಯೂಸ್ ನಲ್ಲಿ ಇದ್ದಾಗ ಒಳ್ಳೆ ಒಂದು ಜಂಪ್ ನಮಗೆ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಜಂಪ್ ಅನ್ನ ಅಬ್ಸರ್ವ್ ಮಾಡಿ ನಾವು ಆ ಒಂದು ಸ್ಟಾಕ್ ನಲ್ಲಿ ಎಂಟ್ರಿನ ತಗೋತೀವಿ. ತುಂಬಾ ಜನ ಟ್ರೈಡೆಂಟ್ ಅಲ್ಲಿ 45, 50, 50ರ ಮೇಲ್ಗಡೆ ಕೂಡ ಎಂಟ್ರಿನ ತಗೊಂಡು ಇನ್ನೂ ಕೂಡ ಹೋಲ್ಡ್ ಮಾಡ್ತಿರ್ತೀರಾ. ಸೊ ಮತ್ತೆ ಒಂದು ದಿನ ಟ್ರೈಡೆಂಟ್ ನಲ್ಲಿ ಒಳ್ಳೆ ಒಂದು ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿದಾಗ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಅದರಿಂದ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. IEX ಅಲ್ಲೂ ಕೂಡ ಇದೇ ರೀತಿಯಲ್ಲಿ ಆಗ್ತದೆ. ಸೊ ಬಹಳಷ್ಟು ಸ್ಟಾಕ್ಗಳು ಕೋವಿಡ್ ಟೈಮ್ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಈಗ ಸೈಡ್ ವೇಸ್ ನಲ್ಲಿ ಟ್ರೇಡ್ ಆಗ್ತಿದಾವೆ. ಸೊ ಮತ್ತೆ ಒಂದು ದಿನ ಒಳ್ಳೆ ಒಂದು ನ್ಯೂಸ್ ಸ್ಟಾಕ್ ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದಾಗ ಶೇರ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಗುತ್ತೆ.
ಹಾಗೆ ಐ ಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ರಿಸಲ್ಟ್ನ ನಂತರ ನೋಡೋದಕ್ಕೆ ಸಿಕ್ಕಿತ್ತು. ಆದರೂ ಕೂಡ FIIs Q1ನಲ್ಲಿ ಕೆಲವೊಂದಿಷ್ಟು ಐ ಟಿ ಕಂಪನಿಗಳಲ್ಲಿ ತಮ್ಮ ಸ್ಟೇಕನ್ನು ಕಡಿಮೆ ಮಾಡಿದ್ದಾರೆ. ಇನ್ಫೋಸಿಸ್ನಲ್ಲಿ Q1ಗೂ ಮುಂಚೆ 35% ಸ್ಟೇಕನ್ನು FIIs ಹೋಲ್ಡ್ ಮಾಡ್ತಿದ್ರು. ಅದು ಈಗ 33%ಗೆ ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆಯೇ TCSನಲ್ಲಿ 12.7% ಸ್ಟೇಕನ್ನು FIIs ಹೋಲ್ಡ್ ಮಾಡ್ತಿದ್ರು Q1ಗೂ ಮುಂಚೆ. Q1ನಲ್ಲಿ ಅದು 12.46% ಆಗಿದೆ. TCSನಲ್ಲಿ ಅಷ್ಟಾಗಿ ಸ್ಟೇಕ್ ಕಡಿಮೆ ಆಗಿಲ್ಲ. ಟೆಕ್ ಮಹೀಂದ್ರದಲ್ಲೂ 1% ಸ್ಟೇಕ್ ಕಡಿಮೆ ಆಗಿದೆ. ಹಾಗೆ ಕೆಲವೊಂದಿಷ್ಟು ಮಿಡ್ ಕ್ಯಾಪ್ ಕಂಪನಿಗಳಲ್ಲೂ ಕೂಡ FIIs ತಮ್ಮ ಸ್ಟೇಕನ್ನು ಕಡಿಮೆ ಮಾಡಿದ್ದಾರೆ. ಬಟ್ HCL ಮತ್ತೆ ವಿಪ್ರೋನಲ್ಲಿ ಸ್ಟೇಕ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಮಿಡ್ ಕ್ಯಾಪ್ ಕಂಪನೀಸ್ ಆಗಿರುವಂತಹ Cyient, KPIT, Zensar, Sonata ಸಾಫ್ಟ್ವೇರ್, ಟಾಟಾ ಎಲೆಕ್ಸಿಯಲ್ಲಿ ಕೂಡ FIIs ತಮ್ಮ ಸ್ಟೇಕ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ FIIs ತಮ್ಮ ಸ್ಟೇಕ್ ಅನ್ನು ಕಟ್ ಮಾಡ್ತಿದ್ದಾರೆ ಅಂದಾಗ DIIs ಸ್ಟೇಕ್ ಅನ್ನು ಬೈ ಮಾಡ್ಕೋತಾರೆ. ಸೊ ಅದರಿಂದ ಹೆಚ್ಚಿನ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಈಗ FIIs ವಿಪ್ರೋ ಮತ್ತೆ HCL ಅನ್ನ ಬೈ ಮಾಡ್ತಿದ್ದಾರೆ ಅಂತ ನಾವು ಕೂಡ ವಿಪ್ರೋ ಮತ್ತೆ HCL ಅನ್ನ ಬೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಇನ್ಫೋಸಿಸ್, TCS, ಟೆಕ್ ಮಹೀಂದ್ರ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದೆ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡಬಹುದಾಗುತ್ತೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ತಮ್ಮ Q1 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ 13,250 ಕೋಟಿಯಷ್ಟು ಡಿಕ್ಲೇರ್ ಆಗಿದೆ. ಕ್ವಾರ್ಟರ್ ಇಯರ್ ಆನ್ ಇಯರ್ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. 2022ರ ಜೂನ್ನಲ್ಲಿ ಇವರು ಕೇವಲ 1992 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಆಗ ಕ್ರೂಡ್ ಆಯಿಲ್ ನ ಪ್ರೈಸಸ್ ತುಂಬಾನೇ ಜಾಸ್ತಿ ಇತ್ತು. ಸೊ ಈಗ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ನ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗೋದಕ್ಕೆ ಕ್ರೂಡ್ ಆಯಿಲ್ ನ ಪ್ರೈಸ್ ಕಡಿಮೆ ಇರೋದು ಕಾರಣ ಆಗಿರುತ್ತೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ರೆವೆನ್ಯೂ 12% ಫಾಲ್ ಆಗಿದೆ. ಹಾಗೆ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಕೂಡ ಪ್ರಾಫಿಟ್ ನಲ್ಲಿ 37% ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕ್ವಾರ್ಟರ್ ಇವರ ರೆವೆನ್ಯೂ ಏನಿದೆ 2.3% ಫಾಲ್ ಆಗಿದೆ. ಸೊ ಇವತ್ತು ಸ್ಟಾಕ್ ಪ್ರೈಸ್ ನಲ್ಲಿ 3%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರೆವೆನ್ಯೂ ಫಾಲ್ ಆಗಿರೋದು ಸ್ವಲ್ಪ ಕನ್ಸರ್ನ್ ಆಗಿರುತ್ತೆ. ಪ್ರಾಫಿಟ್ಸ್ ಏನಿದೆ ಕ್ರೂಡ್ ಆಯಿಲ್ ಪ್ರೈಸ್ ಬೇಸಿಸ್ ಮೇಲೆ ಡಿಸೈಡ್ ಆಗುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಯಥಾರ್ಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಕೊನೆ ದಿನ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. QIB ಕ್ಯಾಟಗರಿ ನಿನ್ನೆ 1 ಟೈಮ್ನಷ್ಟು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ. ಇವತ್ತು 86 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿಯಲ್ಲಿ 38 ಟೈಮ್ಗೂ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ರಿಟೇಲ್ ಕ್ಯಾಟಗರಿ ಅತಿ ಕಡಿಮೆ ಸಬ್ಸ್ಕ್ರೈಬ್ ಆಗಿದೆ. 8.65 ಟೈಮ್ನಷ್ಟು ರಿಟೇಲ್ ಕ್ಯಾಟಗರಿ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 37 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದ್ದು ಗ್ರೇ ಮಾರ್ಕೆಟ್ ಪ್ರೀಮಿಯಂ 40ರಿಂದ 50 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. 2000ರಿಂದ 2500 ಲಿಸ್ಟಿಂಗ್ ಗೇನ್ಸ್ ಅನ್ನ ಯಥಾರ್ಥ IPOನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. QIB ಕ್ಯಾಟಗರಿಯಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಿರೋದ್ರಿಂದ ಪ್ರೀಮಿಯಂ ಇನ್ನಷ್ಟು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. ಸೋನಾ BLW ಒಳ್ಳೆ ಒಂದು Q1 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ಓಪನಿಂಗ್ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬ್ರೋಕರೇಜಸ್ ಗಳು ಇನ್ನು ಹೆಚ್ಚಿನ ಒಂದು ಅಪ್ಸೈಡ್ ನ ಎಕ್ಸ್ಪೆಕ್ಟೇಷನ್ ಸೋನಾ BLW ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಹಾಗೆ ನೋವಾಮಾ ಹೆಚ್ಚಿನ ಒಂದು ಗ್ರೋತ್ ನ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಹಾಗೆ ಸೋನಾ BLW ತಮ್ಮ ಮಾರ್ಜಿನ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರಬಹುದು ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಅದರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಒಳ್ಳೆ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನ ಸೋನಾ BLW ಹೊಂದಿದ್ದಾರೆ. ಹಾಗೆ ಪ್ರಾಫಿಟ್ಸ್ ಕೂಡ ಇನ್ ಲೈನ್ ಬಂದಿದೆ. ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅದೇ ಪ್ರಕಾರ ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮುಂದಿನ ಕ್ವಾರ್ಟರ್ ನಲ್ಲಿ ಪ್ರಾಬ್ಲಮ್ ಆಗ್ಬೋದು ಅನ್ನೋದು ಕೆಲವೊಂದಿಷ್ಟು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಾರ್ಟರ್ಗಳಲ್ಲಿ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಸೊ ಅದನ್ನ ನಾವು ಅಬ್ಸರ್ವ್ ಮಾಡಬಹುದಾಗುತ್ತೆ. ಸೊ ರೀಸೆಂಟ್ ಆಗಿ ಡಿಮರ್ಜ್ ಆದಂತ ಪಿರಾಮಲ್ ಎಂಟರ್ಪ್ರೈಸಸ್ ಮೊದಲನೇ ಬಾರಿಗೆ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಪಿರಾಮಲ್ ಎಂಟರ್ಪ್ರೈಸಸ್ ನಿಂದ ಪಿರಾಮಲ್ ಫಾರ್ಮಾಸ್ಯೂಟಿಕಲ್ಸ್ ಸೆಪರೇಟ್ ಆಗಿತ್ತು. ಸೊ ಅದಾದ್ಮೇಲೆ ಮೊದಲನೇ ಬೈಬ್ಯಾಕ್ ಪಿರಾಮಲ್ ಎಂಟರ್ಪ್ರೈಸಸ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. 1850 ಕೋಟಿಯ ಬೈಬ್ಯಾಕ್ ಆಗಿದ್ದು 1250ರ ಪ್ರೈಸ್ ನಲ್ಲಿ ಟೆಂಡರ್ ರೂಟ್ ನಲ್ಲಿ ಇವರು ಶೇರ್ ಗಳನ್ನ ಬೈಬ್ಯಾಕ್ ಮಾಡ್ಕೋತಿದ್ದಾರೆ. 1,40,00,000 ಶೇರ್ ಗಳನ್ನ ಇವರು ಇನ್ವೆಸ್ಟರ್ಸ್ ಗಳಿಂದ ಬೈಬ್ಯಾಕ್ ಮಾಡ್ಕೋತಾರೆ. ಹಾಗೆ ಈ ಒಂದು ಬೈಬ್ಯಾಕ್ಗೆ ರೆಕಾರ್ಡ್ ಡೇಟ್ ಆಗಸ್ಟ್ 25 ಆಗಿರುತ್ತೆ. ಸೊ ಆಗಸ್ಟ್ 25ರವರೆಗೂ ನೀವು ಶೇರ್ಗಳನ್ನು ಹೋಲ್ಡ್ ಮಾಡಿದ್ರೆ ಸೊ ಇವರೇನು ಶೇರ್ಸ್ ಗಳನ್ನ ಟೆಂಡರ್ ಮಾಡೋದಕ್ಕೆ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಆಗ ನೀವು ಶೇರ್ ಗಳನ್ನ ಟೆಂಡರ್ ಮಾಡಬಹುದಾಗುತ್ತೆ. ಸೊ ಈಗ ಪಿರಾಮಲ್ ಎಂಟರ್ಪ್ರೈಸಸ್ 1073ರ ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತದೆ. 1250ರ ಪ್ರೈಸ್ ನಲ್ಲಿ ನೀವು ಶೇರ್ ಗಳನ್ನ ಟೆಂಡರ್ ಮಾಡಬಹುದಾಗುತ್ತೆ. ಹಾಗೆ ಎಲ್ಲಾ ಶೇರ್ಗಳು ಕೂಡ ಬೈಬ್ಯಾಕ್ ಆಗೋದಿಲ್ಲ. ಕೆಲವೊಂದಿಷ್ಟು ಶೇರ್ಗಳ ಬೈಬ್ಯಾಕ್ ಮಾತ್ರ ಆಗುತ್ತೆ. ಹಾಗೆ ಈ ಒಂದು ಬೈಬ್ಯಾಕ್ಗೆ ಆಲ್ರೆಡಿ ಬೋರ್ಡ್ ನ ಅಪ್ರೂವಲ್ ಸಿಕ್ಕಿದೆ. ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಹಾಗೆ ವರ್ಲ್ಡ್ ನ ಅತಿ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಆಗಿರುವಂತಹ ಬ್ಲಾಕ್ ರಾಕ್ ಒಂದು ಜಾಯಿಂಟ್ ವೆಂಚರ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. 50-50 ಪಾರ್ಟ್ನರ್ಶಿಪ್ ನೊಂದಿಗೆ ಜಿಯೋ ಬ್ಲಾಕ್ ರಾಕ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟಾರ್ಟ್ ಆಗ್ತಿದೆ. ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೂ ಕೂಡ ರಿಲಯನ್ಸ್ ಎಂಟ್ರಿನ ತಗೋಬೇಕು ಅಂತ ಇದ್ದಾರೆ. ಹಾಗೆ ಜಿಯೋ ಸಿಮ್ ಅನ್ನು ಅವರು ಯಾವ ರೀತಿಯಲ್ಲಿ ಲಾಂಚ್ ಮಾಡಿದ್ರು ಲೋ ಕಾಸ್ಟ್ ಪ್ಲಾನ್ ನೊಂದಿಗೆ ಅದೇ ರೀತಿಯಲ್ಲಿ ಮ್ಯೂಚುವಲ್ ಫಂಡ್ ಅನ್ನ ಲಾಂಚ್ ಮಾಡುವಂತ ಪ್ಲಾನ್ಸ್ ಗಳು ಕೂಡ ಇರುತ್ತೆ. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ತುಂಬಾನೇ ಸ್ಕೋಪ್ ಇದ್ದು ಸೊ ಹೆಚ್ಚಿನ ಒಂದು ಕಸ್ಟಮರ್ ಬೇಸ್ ಅನ್ನು ಕೂಡ ರಿಲಯನ್ಸ್ ಹೊಂದಿರೋದ್ರಿಂದ
ಅದು ರಿಲಯನ್ಸ್ಗೆ ಅಡ್ವಾಂಟೇಜ್ ಆಗುತ್ತೆ. ಹಾಗೆ ಬ್ಲಾಕ್ ರಾಕ್ ಒಳ್ಳೆ ಒಂದು ಟೆಕ್ನಾಲಜಿ ಓರಿಯೆಂಟೆಡ್ ಫಂಡ್ ಹೌಸ್ ಆಗಿದ್ದು ಅದರ ಒಂದು ಅಡ್ವಾಂಟೇಜ್ ಅನ್ನ ರಿಲಯನ್ಸ್ ಪಡ್ಕೋಬೇಕು ಅಂತ ಇದ್ದಾರೆ. ಝೀರೋದ ಕೂಡ ಸ್ಮಾಲ್ ಕೇಸ್ ನ ಜೊತೆಯಲ್ಲಿ ಜಾಯಿಂಟ್ ವೆಂಚರ್ ಅನ್ನ ಸ್ಟಾರ್ಟ್ ಮಾಡಿ AMC ಬಿಸ್ನೆಸ್ ಗೆ ಬರಬೇಕು ಅಂತ ಇದ್ದಾರೆ. ಹಾಗೆ ರಿಲಯನ್ಸ್ ಕೂಡ ಈಗ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಗೆ ಎಂಟ್ರಿನ ತಗೋಬೇಕು ಅಂತ ಇದ್ದಾರೆ. ಇದಕ್ಕೆ ಸೆಬಿಯ ಅಪ್ರೂವಲ್ ಬೇಕಾಗುತ್ತೆ. ಹಾಗೆ ರೀಸೆಂಟ್ ಆಗಿ ಬಜಾಜ್ ಫಿನ್ಸರ್ ಕೂಡ ತಮ್ಮದೇ ಆದ ಒಂದು ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅನ್ನ ಅನೌನ್ಸ್ ಮಾಡಿದ್ರು. ಸೊ ಬಹಳಷ್ಟು ಕಂಪನಿಗಳು AMC ಬಿಸ್ನೆಸ್ ನತ್ತ ಮುಖ ಮಾಡ್ತಾ ಇದ್ದಾರೆ. ಸೊ ಇದರ ಇಂಡೈರೆಕ್ಟ್ ಎಫೆಕ್ಟ್ ಏನಿದೆ, ಆಲ್ರೆಡಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರುವಂತಹ UTI ಮ್ಯಾನೇಜ್ಮೆಂಟ್ ಆಗಿರ್ಬೋದು, HDFC ಅಸೆಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಈ ಕಂಪನಿಯ ಮೇಲೆ ಬೀಳುತ್ತೆ. ಯಾಕೆಂದ್ರೆ ಇನ್ನಷ್ಟು ಪ್ಲೇಯರ್ ಗಳ ಎಂಟ್ರಿ ಆದಾಗ ಟೋಟಲ್ ಮಾರ್ಕೆಟ್ ಶೇರ್ ಇಂದ ಅದು ಕೂಡ ಡಿವೈಡ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಇನ್ವೆಸ್ಟರ್ಸ್ ಗಳು ಮಾರ್ಕೆಟ್ಗೆ ಬರುವಂತ ಚಾನ್ಸಸ್ ಇದ್ರೂ ಕೂಡ ಎಲ್ಲಿ ಲೋ ಕಾಸ್ಟ್ ನೋಡೋದಕ್ಕೆ ಸಿಗುತ್ತೆ ಅಲ್ಲಿ ಹೆಚ್ಚಿನ ಒಂದು ಅಟ್ರಾಕ್ಷನ್ ಬರುವಂತ ಚಾನ್ಸಸ್ ಇದೆ. ಹಾಗೆ ರಿಲಯನ್ಸ್ ತಮ್ಮದೇ ಆದ ಬಹಳಷ್ಟು ಪ್ಲಾಟ್ಫಾರ್ಮ್ಸ್ ಗಳನ್ನ ಹೊಂದಿದ್ದಾರೆ. ಸೊ ಅವರಿಗೆ ಪ್ರಮೋಷನ್ ನ ಭಯ ಇರೋದಿಲ್ಲ. ಎಲ್ಲ ಕಡೆ ತಮ್ಮ ಫಂಡ್ ಅನ್ನು ಅವರು ಪ್ರಮೋಟ್ ಮಾಡಿ ಸೊ ಈ ಒಂದು ಇಂಡಸ್ಟ್ರಿಗೆ ಈಸಿಯಾಗಿ ಎಂಟರ್ ಆಗುವಂತ ಚಾನ್ಸಸ್ ಇದೆ. ಸೊ ಸೆಬಿ ಕಡೆಯಿಂದ ಪರ್ಮಿಷನ್ ಸಿಕ್ಕಿದ್ರೆ ರಿಲಯನ್ಸ್ ನ ಮ್ಯೂಚುವಲ್ ಫಂಡ್ಗಳು ಕೂಡ ಲಾಂಚ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.